ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಇರುತ್ತಪ್ಪ, ಮನೆಯೆಲ್ಲ ಒಂದೊಂದಾಗಿ ತೋರಿಸ್ತಾ ಬರ್ತಾ ಇದ್ದೀವಿ ಅಲ್ವಾ. ಎಲ್ಲರೂ ನೋಡ್ಕೊಂಡು ಚೆನ್ನಾಗಿ ಕಲಿತಾ ಇದ್ದೀರಾ. ಕೆಲವ್ರಿಗೆ ಖುಷಿ ಆಗಿದೆ, ಇನ್ನು ಕೆಲವರು ಮ್ಯಾಮ್ ಇನ್ನೂ ನಾವು ತಗೊಂಡಿಲ್ಲ ಕಲಿಬೇಕು ಅಂತ ಕೆಲವರು ಮೆಸೇಜ್ ಆಗ್ತಾ ಇದ್ದೀರಾ. ಇನ್ನು ಕೆಲವರು ನಮಗೆ ಬರುತ್ತೆ ಮ್ಯಾಮ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಬರ್ತಾ ಇರೋರಿಗೆ ಖುಷಿ ಆಗುತ್ತೆ, ಹಂಗೆ ಕಲ್ತಿರಬೇಕು, ಇನ್ನೂ ಇಂಪ್ರೂವ್ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಲೀರಿ. ಕಲಿದೇ ಇರೋರು ಇವಾಗ ನೋಡಿಕೊಂಡು ಕಲೀರಿ, ಓಕೆನಾ. ಸರಿ, ಇವತ್ತು ಏನು ಹೇಳ್ಕೊಡ್ತಾರೆ ಮ್ಯಾಮ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆದ್ಬಿಟ್ಟೇನೆ ಏನು ಹೇಳ್ಕೊಡ್ತಾರೆ ಅಂತ ಅವ್ರನ್ನ ಕೇಳ್ಬಿಟ್ಟೇನೆ ನಾವು ಕ್ಲಾಸ್ನ ಶುರು ಮಾಡೋಣ, ಓಕೆನಾ ಅಲ್ವಾ. ಫಸ್ಟ್ ಮೇಡಮ್ ಕರಿತೀನಿ ಅಂತ ಹೇಳ್ಬಿಟ್ಟೆ. ಯಾವ ಕ್ಲಾಸ್ ಇವತ್ತು ಹೇಳ್ಕೊಡ್ತಾ ಇದ್ದೀವಿ ಅಂತಂದರೆ ಹುಲ್ಲಂದೆಲ್ಲ ಹೇಳ್ಕೊಡ್ತಾ ಇದ್ವಿ ಅಲ್ವಾ. ಇವತ್ತು ಆ ಮೇಡಮ್ ಏನು ಹೇಳಿದ್ದಾರೆ, ಮೇಡಮ್ ನಿಮ್ಗೆ ಸರ್ಪ್ರೈಸ್ ಆಗಿರ್ತೀವಿ, ನಾಳೆ ಏನು ಹೇಳ್ಕೊಡ್ತೀವಿ ಅಂದರೆ ಹೇಳಿಲ್ಲ ನೆನ್ನೆ ಕ್ಲಾಸಲ್ಲಿ. ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ಅದು ಏನಮ್ಮ ಅಂತ ಬಂದಾಗಲಿಂದ ಕೇಳ್ತಾ ಇದ್ದೀನಪ್ಪ, ಇನ್ನೂ ಸರ್ಪ್ರೈಸ್ ತೋರಿಸ್ತಿಲ್ಲ. ಇಲ್ಲಿ ಬಂದ ಮೇಲೆ ಸರ್ಪ್ರೈಸ್ ಏನು ಅಂತ ಕೇಳ್ಬಿಟ್ಟು ಏನು ಹೇಳ್ಕೊಡ್ತೀರಿ ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಇವತ್ತು ಹೇಳಿಸ್ಕೊಳ್ಳೋಣ ಬನ್ನಿ. ಕಟ್ ಮಾಡ್ಕೊಂಡ ಆ ಸೈಡಲ್ಲಿ. ಓಕೆ ಬನ್ನಿ ಮೇಡಮ್, ನಮಸ್ಕಾರ. ಏನೋ ಸರ್ಪ್ರೈಸ್ ಬಂದಿದ್ದೀರಾ? ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಓ ಚೆನ್ನಾಗಿರ್ತಾರೆ, ಏನೋ ಖುಷಿಯಾಗಿ ಬೇರೆ ಬಂದ್ಬಿಟ್ಟಿರ. ಸರ್ಪ್ರೈಸ್ ಅಂದ್ರೆ ಫಸ್ಟ್ ಸರ್ಪ್ರೈಸ್ ಅಂತ ಹೇಳಿ ಕೊಡ್ತೀನಿ ಮೇಡಮ್ ನಿಮಗೆ. ಏನೋ ಸೈಡಲ್ಲಿ ತಂದು ಇಟ್ಕೊಂಡಿದ್ದಾರೆ. ಒಬ್ಬ ಫ್ರೆಂಡ್ಶಿಪ್ ಬ್ಯಾಂಡ್ ತಗೊಳ್ಳಿ ಮೇಡಮ್. ಫ್ರೆಂಡ್ಶಿಪ್ ಬ್ಯಾಂಡ್, ಅಪ್ಪ ಅಪ್ಪ ಇಲ್ಲಿ ನೋಡಪ್ಪ, ಇಲ್ಲಿ ಸಖತ್ ಇದೆ ಕಡೆ. ಸಡನ್ನ ಕಟ್ಬಿಟ್ಟೆ ನೋಡೋಣ ಅಂದ್ರೆ ಓಕೆ, ಕಟ್ಟು ಹೋಗ್ಲಿ ಪಾಪ, ನಿಮ್ ಪ್ರೀತಿ ನನ್ನ ಮೇಲೆ ನೋಡ್ಕೊಂಡು ನೋಡ್ಬೋದಲ್ಲ, ಅದಕ್ಕೆ ಮ್ಯಾಮ್. ಸೂಪರ್ ಕಂದ, ಒಂದೇ ಸಲ ತಗೊಂಡ್ ಕಟ್ಬಿಟ್ಟೆ. ಸರ್ಪ್ರೈಸೇ ಖಂಡಿತ ಸರ್. ಅದು ಮ್ಯಾಚಿಂಗ್ ಪಿಂಕ್. ಹೌದು ಮ್ಯಾಮ್, ನಿಜ. ಕೆಮಿಸ್ಟ್ರಿ ವರ್ಕ್ ಆಗಿದೆ. ನೀವು ಪಿಂಕ್ ಹಾಕಿರ್ತೀರಾ ಅಂತ ಸಿಕ್ಸ್ ಸೆನ್ಸ್ ಹೇಳ್ತು, ಅದಕ್ಕೆ ಮ್ಯಾಮ್ ನಾವು ಪಿಂಕೇ ಮಾಡ್ಕೊಂಡ್ ಬಂದಿದ್ದು ಮೇಡಮ್. ಸೂಪರ್, ನಿಜ ಚೆನ್ನಾಗಿದೆ. ಪಿಂಕು ಗೋಲ್ಡ್ ಮಿಕ್ಸ್ ಇದೆ, ಸೂಪರ್ ಆಗಿದೆ. ನೋಡ್ರಿ ಇಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ ಸೂಪರಾ, ಸಖತ್ ಕಾಣ್ತಾ ಇದೆಯಲ್ಲ. ನನ್ಗೆ ಇದು ನಿಜ ಐಡಿಯಾ ಇರಲಿಲ್ಲ. ಏನು ಸರ್ಪ್ರೈಸು, ನಾನು ಮೋಸ್ಟ್ಲಿ ಹುಲ್ಲಂತ ತೋರಿಸಿದ್ದಲ್ಲ, ಅದೇನು ಅದರಲ್ಲಿ ಎಂಥ ಸರ್ಪ್ರೈಸ್ ಇಲ್ಲ ಅಂದ್ಕೊಂಡಿದ್ದೆ. ಇದು ನಿಜ ಸರ್ಪ್ರೈಸು, ಚೆನ್ನಾಗಿದೆ. ಇನ್ನೊಂದು ನಾನು ಪಿಂಕಿಗೆ ಮ್ಯಾಚಿಂಗ್ ಹೌದು. ನಾನು ಈ ಸೀರೆ ಬೆಳಗ್ಗೆ ಬೇರೆ ಬ್ಲೂ ತಗೊಂಡಿದ್ದೆ, ಆಮೇಲೆ ಅದಕ್ಕೆ ಬ್ಲೌಸ್ ಸಣ್ಣಕ್ಕೆ ಸಿಗಲಿಲ್ಲ ಅಂತ ಇದು ತಗೊಂಡೆ. ನೋಡು, ಅದು ಇನ್ನು ಮೋಸ್ಟ್ಲಿ ನಂಗೂ ಸಿಕ್ಸೆನ್ಸ್ ಹೊಡೆದಿದೆ, ಪಿಂಕ್ ಮಾಡಿಟ್ಟಿದ್ದೀರಾ ಅಂತ. ನಿಜ ಚೆನ್ನಾಗಿದೆ ಕಣ್ರೋ. ಇದು ಯಾವ ರೀತಿ ಮಾಡೋದು ಅನ್ನೋದನ್ನ ಇವಾಗ ನಮ್ಮ ಮ್ಯಾಮ್ ನಿಮಗೆ ತೋರಿಸ್ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಮಕ್ಕಳುಗಳು ಕೂಡ ಪ್ರಾಕ್ಟೀಸ್ ಮಾಡಬಹುದು. ದೊಡ್ಡವರು ಅಷ್ಟೇ ಅಲ್ಲ, ನೋಡಿ ಮಕ್ಕಳಿಗೋಸ್ಕರ ಒಂದು ಚಟುವಟಿಕೆ ತೊಗೊಂಡ್ಬಂದಿದ್ದಾರೆ ನಮ್ಮ ಮ್ಯಾಮು. ದೊಡ್ಡವರು ಅಷ್ಟೇ ಅಲ್ಲ, ನೀವು ತೋರಿಸಿ, ಮಕ್ಕಳು ಮಾಡ್ಲಿಕ್ಕೆ ಖುಷಿ ಆಗ್ತಮ್ಮ, ನಂಗೂ ಮಾಡಕ್ ಬಂತು ಅಂತ ಹೇಳ್ಬಿಟ್ಟು ಆ ಫ್ರೆಂಡ್ಸ್ಗಳಿಗೆಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ ಕೊಡ್ಬೋದು, ರಾಖಿ ಕೂಡ ಕೊಡ್ಬೋದು. ನೋಡು, 2 in 1. ಇನ್ನೂ ತಂದಿರಂಗಿದೆ, ಕಣ್ಣು ಆ ಕಡೆನೇ ಓಡ್ತಾ ಇದೆ. ಇನ್ನೊಂದು ಇದೇ ತರನ ಮಾಡ್ಕೋಬಹುದು ಫ್ರೆಂಡ್ಶಿಪ್ ಬ್ಯಾಂಡ್. ಓಕೆ ಸೂಪರ್ ಆಗಿದೆ. ಇದು ಕೂಡ ಸೂಪರ್ ಆಗಿದೆ ನೋಡಿ, ಸೂಪರ್ ಆಗಿದೆ ಅಲ್ಲ. ಟೇಬಲ್ ಮೇಲೆ ಇಟ್ಟು ತೋರಿಸ್ತೀನಿ. ಇದು ಕೂಡ ಸೂಪರ್ ಆಗಿದೆ. ಸದ್ಯಕ್ಕೆ ಇದು ಒಂದೇನಾ, ಇನ್ನೂ ಒಂದಿದೆ ಅದೇ ರೀತಿ ಕಲರ್ಸ್ ಅಲ್ಲಿ. ಓಕೆ, ನಾನು ಈ ಕಲರ್ ಸೀರೆನೇ ಎತ್ತಿಟ್ಟಿದ್ದು. ಯಾವ್ದಾದ್ರು ಸರಿ ಅಂದ್ಬಿಟ್ಟು 2 ಹಾಕೊಂಡ್ಬಂದಿದ್ಯಾ. ಈ ಥರದ್ದು ಇನ್ನೂ ತುಂಬಾನೇ ಬರುತ್ತೆ. ಈಗ ಸದ್ಯಕ್ಕೆ ಇವತ್ತಿನ ಕ್ಲಾಸಲ್ಲಿ ರಾಖಿ ಫ್ರೆಂಡ್ಶಿಪ್ ಬ್ಯಾಂಡ್ ಅಥವಾ ರಾಖಿ ಥರದ್ದ ಮಾಡೋದು ತೋರಿಸ್ತಾರೆ. ನೀವು ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಕಲ್ತ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ, ಮಾಡಿ ಕೊಡಿ. ಆಮೇಲೆ ಫ್ರೆಂಡ್ಸ್ಗಳಿಗೆಲ್ಲ ನೀವು ತಗೊಳ್ರಿ, ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಕಟ್ಬೋದು, ಚೆನ್ನಾಗಿರುತ್ತೆ. ಓಕೆ, ಯಾವ ರೀತಿ ಮಾಡೋದು ಅಂತ ತೋರ್ಸೋಣ, ಓಕೆನಾ? ಡನ್. ಈ ಥರದ್ದೆಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾರೆ ಇವತ್ತು, ಓಕೆನಾ? ಹೌದು, ನನಗೆ ನೀವು ಫ್ರೆಂಡ್ಶಿಪ್ ಕಟ್ಟಿದ್ವಿ, ನಿಮ್ಮದೇ ಬ್ಯಾಂಡು. ನಾವು ಯಾವತ್ತು ಕಟ್ತೀವೋ ಅವತ್ತೇ ಫ್ರೆಂಡ್ಶಿಪ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು ಮೇಡಮ್. ನಮ್ದೇ ಬ್ಯಾಂಡ್ ಅಷ್ಟೇ. ನಮ್ಗೆ ಯಾವಾಗ ಖುಷಿಯಾಗಿ ನಾವು ಕೊಡ್ತೀವಿ ಅವತ್ತೇ ಫ್ರೆಂಡ್ಶಿಪ್ ಡೇ. ಅವತ್ತಿನ ದಿನ ಮಾತ್ರ ಫ್ರೆಂಡ್ಸ್ ಮಾಡ್ಕೊಳ್ಳೋದಲ್ಲ, ದಿನ ಪೂರ್ತಿ ವರ್ಷ ಪೂರ್ತಿ ಇರಬೇಕು. ಸೂಪರ್ ನೋಡ್ರಿ. ಹಿಂಗೊಂದು ಶಾರ್ಟ್ ತೆಗಿಲ್ಲ, ಸೂಪರ್ ಆಗಿದೆ. ಫೋಟೋ ತೆಗಿ, ಇಬ್ರದ್ದು ಬ್ಲೂ ಸೂಪರ್. ಓಕೆ, ಇವಾಗ ಈ ರೀತಿ ಹೇಗೆ ಮಾಡೋದು ಇದು ಆಮೇಲೆ ತೋರಿಸೋಣ ಅಲ್ವಾ. ಇವಾಗ ಏನೇನು ಬೇಕು ಮೆಟೀರಿಯಲ್ಲು? ಪೆನ್ಸಿಲ್ ಬೇಕು, ಓಕೆ ಬೇಕು, ಅಷ್ಟೇ ಟ್ರಿಮ್ಮರ್ ಬೇಕು. ಓಕೆ, ಡನ್. ಓಕೆ, ಇವಾಗ ಇದನ್ನ ಯಾವ ರೀತಿ ಮಾಡ್ಕೋಬೇಕು? ಈ ತರ ಬ್ಯಾಂಡ್ ಮಾಡ್ಬೇಕಂತಂದ್ರೆ ಫಸ್ಟ್ ಉಲ್ಲನ್ ಬೇಕು, ಆಮೇಲೆ ಪೆನ್ಸಿಲ್, ಟ್ರಿಮ್ಮರ್ ಇಷ್ಟಿದ್ರೆ ಸಾಕು. ಆಮೇಲೆ ಮಣಿ ಬೇಕು, ಮಣಿ ಬೇಕು. ಹಂಗೆ ಪ್ಲೈನ್ ಅಲ್ಲಿ ಇರ್ಲಿ ಅಂದ್ರೆ ಓಕೆ, ಮಣಿ ಅವಶ್ಯಕತೆ ಇರಲ್ಲ. ಅದು ಮಣಿ ಹಾಕಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕಾಗಿ ಬೀಡ್ಸ್, ಒಂದು ಚಿಕ್ಕದೊಂದು ಬೀಡ್ಸ್ ಹಾಕೋಣ. ಓಕೆ, ಒಂದು ಇರ್ಲಿ ಬಿಡಿ, ಚೆನ್ನಾಗಿದೆ. ಒಂದು ಬೀಡ್ಸೇ ಹಾಕ ತೋರಿಸ್ಬಿಡಿ. ತೋರಿಸ್ತಾರೆ ಬೀಡ್ಸ್ ಹಾಕದೆ ತೋರಿಸ್ಬಿಡಿ, ಓಕೆನಾ? ಓಕೆ ಮೇಡಮ್.
ಓಕೆ, ಈ ತರ ಮಣಿಗಳು ಕೂಡ ಸಿಗತ್ತೆ ಪಾಕೆಟ್ ಅಲ್ಲಿ. ಹ್ಮ್. ಇಲ್ಲ ಅಂದ್ರೆ ಮುತ್ತಿನ ಸರಗಳಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಮೇಡಮ್ ಅದು ಸುಮ್ಮನೆ ಎಸ್ ಬಿಡೋದ್ಗಿನ್ನ ಹಳೇದಾಯ್ತು ಯೂಸ್ ಅಂತ. ಮಾಡ್ಕೋಬಹುದು. Okay. ಅದನ್ನ ಈ ತರ ಬ್ಯಾಂಡಿಗೆ ಹಾಕಿದ್ರೆ ಅದು ಲುಕ್ Look ಚೇಂಜ್ change ಆಗುತ್ತೆ. ಹೌದು. ಹ್ಮ್. ಹಾಗಾಗಿ ನಾವು ಇವತ್ತು ಈ ತರ ಫ್ರೆಂಡ್ಶಿಪ್ ಬ್ಯಾಂಡ್ ತರ ಫ್ಲವರ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಓಕೆ, ಈಗ ಒಂದು 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಈ ಕಡೆ ದಾರನ ಬಿಡಬೇಕು. ಒಂದು ಪೆನ್ಸಿಲ್ ತಗೊಂಡು ಈ ಪೆನ್ಸಿಲ್ ತುದಿಗೆ ಈ ಥರ ದಾರ ಟೈಟಾಗೆ ಎಳ್ಕೋಬೇಕು. ಹೀಗೆ ಇಷ್ಟು ಮಾಡಿದ್ಮೇಲೆ ಫುಲ್ ಸುಮ್ಮನೆ ಸುತ್ಕೊಂತ ಹೋಗೋದು ಈಸಿಯಾಗಿ. ಓಕೆ ಓಕೆ. ಜಸ್ಟ್ ಹಿಂಗೆ ಸುತ್ತಬೇಕು. ನೋಡ್ರು ಅಲ್ಲಿ ಎಷ್ಟು ಈಸಿ ಇದೆ, ಮಕ್ಕಳೆಲ್ಲ ಮಾಡ್ರಪ್ಪ. ಜಸ್ಟ್ ಹಿಂಗೆ ಈ ಥರ ಸುತ್ತಬಿಟ್ಟು ಹಂಗೇನಾರ ಬಿಚ್ಕೊಂಡ್ರೆ ಮತ್ತೆ ಈ ಥರ ಹಾಕೋಬಹುದು. ಹಾಕೋಬೇಕು, ಆ ತರ ಇದನ್ನ ಬಿಚ್ಕೊಳ್ಳುತ್ತೆ, ಹಾಕೋಬೇಕು. ಓಕೆ, ಈ ಥರ ಫುಲ್ ಹಿಂಗೆ ಎಳ್ಕೊಂಡ್ರೆ ಒಂದು ಸೈಡ್ ಬರುತ್ತೆ. ಆಯಿತಾ? ನೆಕ್ಸ್ಟ್ ಫುಲ್ ಇದು ಪೆನ್ಸಿಲ್ ಕಂಪ್ಲೀಟ್ ಆಗೋವರೆಗೂ ಇದೇ ರೀತಿ ಸುತ್ಕೋಬೇಕು. ಹಿಂಗೆ ಎಲ್ಲ ಮಕ್ಳ ಹತ್ರನೂ ಇರುತ್ತೆ, ಅವು ಆಟ ಆಡೋ ಥರನೇ ಮಾಡ್ಕೋಬೋದು. ಕ್ರಿಯೇಟಿವಿಟಿ ಆಗುತ್ತೆ ಮಕ್ಳಿಗೂ. ನಾವು ಏನಾದ್ರು ಮಾಡ್ದು ಅಂತ ಮಕ್ಳಿಗೆ ಖುಷಿ ಆಗುತ್ತೆ. ಮನೇಲಿ ಸುಮ್ಮನೆ ಫ್ರೀ ಇರೋದಕ್ಕಿಂತನೂ ಏನಾದ್ರು ಮಾಡ್ತಾನೆ ಇರ್ಬೋದು. ಹೌದು, ಒಂದು ಸಂಡೇ ಇದೆಲ್ಲ ಕುತ್ಕೊಂಡು ಎಲ್ಲ ಮಕ್ಳು ಫ್ರೀ ಇರ್ತಾರ, ಅಮ್ಮ ಆಟ ಆಡೋಣ ಬಾ ಅಂತ ನನ್ನ ಮಗಂತೂ ಯಾವಾಗಲೂ ಕರಿತಿರ್ತಾನೆ. ಬನ್ನವ್ರು ಫ್ರೀ ಇರ್ತಿಲ್ಲ, ಬಾ ನನ್ನ ಜೊತೆ ಆಟ ಆಡು ಅಂತ. ಈ ಥರ ಆಟ ಆಡಿಸ್ಬೋದು, ಬರೋ ನಿಮ್ಮ ಫ್ರೆಂಡ್ಗೆ ಕಟ್ಟುವಂತೆ ಅಂತ ಹೇಳ್ಬಿಟ್ಟು ಮಾಡಿಸಿದ್ರೆ ಮಕ್ಕಳು ಖುಷಿ ಪಡ್ತಾರೆ. ನಮಗೂ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಹೌದು, ತುಂಬ ಜನ ಮನೇಲೇ ಕುತ್ಕೊಂಡು ಸುಮ್ಮನೆ ಬೋರ್ ಆಯಿತು ಅಂತ ಬೆಳಗಿಂದ ಸಂಜೆವರೆಗೂ ಮನೇಲೇ ಇದ್ಬಿಟ್ಟು ಬೇಜಾರು ಮಾಡ್ಕೊಳಕ್ಕಿಂತನೂ ಏನಾದ್ರು ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇದ್ರೆ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲ್ಲ. ಹೌದು, ಗುಡ್ ಗುಡ್. ಅದ್ರ ಜೊತೆಗೆ ಹೊಸ್ದಾಗಿ ಕಲಿತಕ್ಕೂ ಆಗುತ್ತೆ. ಕೊನೆಗೆ ಅದನ್ನ ಬಿಸ್ನೆಸ್ ಆಗಿ ಟರ್ನ್ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀವಿ ಅಂತ ಹೇಳಿದೀವಿ. ಅದೆಲ್ಲ ಕಲೀಲಿ, ಫಸ್ಟ್ ವಿದ್ಯೆ ಕಲಿಬೇಕು. ನಾವು ಇಲ್ಲಿಗೆ ಬಂದಾಗಿಂದ ನಮಗೆ ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಮನೆಗೆ ಹೋದ್ರೆ ಇನ್ನೂ ಟೈಮ್ ಬೇಕಲ್ಲ ಅನ್ನಿಸ್ತಾನೆ ಇರುತ್ತೆ. ಅದು ಎಷ್ಟೋ ಜನ ಬಂದ್ಬಿಟ್ಟು ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತಾರೆ. ನಮಗೆ ಅವಾಗ ಅಯ್ಯೋ ನಮಗೆ ಟೈಮೇ ಇಲ್ವಲ್ಲ ಅಂತ ಅನ್ಸುತ್ತೆ. ಗುಡ್ 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 ಗುಡ್. ಹಂಗೆ ಇರ್ಬೇಕಂಡ್ರೋ. ನಾವು ಬ್ಯುಸಿಯಾಗಿರ್ಬೇಕಷ್ಟೆ. ನೆಕ್ಸ್ಟ್ ಏನು ಮಾಡೋಣ ಅನ್ನೋ ಥರ ಬ್ಯುಸಿ ಇರಬೇಕು. ಗುಡ್ ಗುಡ್. ನೋಡಿ, ಹಿಂಗೆ ಸುತ್ಕೊಂತಾ ಹೋಗ್ಬೇಕು ಫುಲ್ಲು. ಜಸ್ಟ್ ಹಿಂಗೆ ಸುತ್ಕೊಂಡ್ಬಿಟ್ಟು ಈ ಥರ ಎಳ್ಕೊಂಡು ಟೈಟಾಗಿ ಎಳ್ಕೋಬೇಕು. ಆಮೇಲೆ ಇದನ್ನ ತೆಗಿಬಿಟ್ಟು ಇದ್ರೊಳಗಡೆನೆ ದಾರ ಕಟ್ ಮಾಡ್ಕೊಂಡು ಒಂದಿಷ್ಟು. ಓಕೆ, ಹಾಂ, ಬೇರೆ ಕತೆ ಕತ್ರಿ ಚೆನ್ನಾಗಿರುತ್ತೋ ಇಲ್ಲ ಟ್ರಿಮ್ಮರು ನೀಟಾಗಿರೋದು ತಗೋಬೇಕು. ಶಾರ್ಪ್ ಇರೋ ತಗೋಬೇಕು. ಓಕೆ. ಆಮೇಲೆ ಥ್ರೆಡ್ನ ಇದ್ರೊಳಗಡೆ ತೂರಿಸ್ಕೋಬೇಕು, ಗಂಟು ಹಾಕೋ ಥರ. ಲಾಕ್, ಈಗ ಅದ್ರೊಳಗಡೆ ಲಾಕ್ನ ತಗೋಬೇಕು. ಲಾಕ್ ತಗೊಂಡು ಹೀಗೆ ಇರುತ್ತಲ್ಲ, ಹೀಗೆ ಪೆನ್ಸಿಲಿಂದ ಇದನ್ನ ಫುಲ್ಲು ಎಳ್ಕೋಬೇಕು. ಆಚೆ ತೆಗಿಬೇಕು ಪೆನ್ಸಿಲಿಂದ ಈ ಥ್ರೆಡ್ನ. ಓಕೆ ಓಕೆ ಓಕೆ. ನಿಧಾನಕ್ಕೆ. ಓಕೆ, ನಿಧಾನ. ಸ್ಟ್ರೈಟ್ ಇರುತ್ತಲ್ವಾ, ಸ್ವಲ್ಪ ಎಳ್ಕೋಬೇಕು. ಅದು ಬಿಚ್ಕೊಂಡಂಗೆ ಆಗಲ್ವಾ? ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಮೇಡಮ್, ನಾವು ಗಂಟು ಹಾಕಿರ್ತೀವಲ್ಲ, ಓಕೆ, ಅದು ಬಿಚ್ಕೊಳಲ್ಲ. ಇದೇನು ರಿಂಗ ಥರ ಆಗೋಯ್ತು? ಇಲ್ಲ, ಇಲ್ಲೊಂದು ಥ್ರೆಡ್ ಬರುತ್ತಲ್ವಾ, ಇದನ್ನ ಹೀಗೆ ಎಳ್ಕೋಬೇಕು. ಹೌದಾ? ಇದನ್ನೆಲ್ಲನೂ ಟೈಟಾಗೆ. ಓ, ಸೂಪರ್. ಓಕೆ, ಫ್ಲವರ್ ಆಗುತ್ತೆ ಹೇಳ್ಕೊತಾ ಹೋದ್ರೆ. ಅದನ್ನ ಸ್ವಲ್ಪ ದೊಡ್ಡದಾಗಿ ನಾವು ಮಾಡ್ಕೋಬಹುದು. ನೋಡ್ರಲ್ಲಿ ಎಷ್ಟು ಈಸಿ. ಇದು ನನಗೂ ಗೊತ್ತಿರಲಿಲ್ಲ, ನಿಜ ಗೊತ್ತಿರಲಿಲ್ಲ. ಚೆನ್ನಾಗಿದೆ. ಈ ಥರ ಮಾಡಿದ್ರೆ ಇಲ್ಲಿ ಗಂಟು ಹಾಕಬೇಕು. ಓಕೆ, ಚೆನ್ನಾಗಿದೆ, ಪುಟ್ಟದಾಗಿ ಚೆನ್ನಾಗಿದೆ. ಥರ ಕಾಣಿಸುತ್ತೆ. ಸೂಪರ್. ಫ್ಲವರ್ ಥರನ ನಾವು ಅದನ್ನ ಫ್ಲವರ್ ಅಂದರೆ ಬೇಕಂದರೆ ಸುಮ್ಮನೆ ಹಿಂಗೆ ಗೋಡೆಗೆ ಹಾಕಲಿ, ವಾಲ್ ಹ್ಯಾಂಗಿಂಗ್ ಥರ ಏನಕ್ಕಾದ್ರೂ ಡೆಕೋರೇಟಿವ್ ಮಾಡ್ಬೋದು. ನಾವು ಕೈ ಕಟ್ಕೋಬೇಕಪ್ಪ ಅಂತಂದರೆ ಇದೆರಡು ಒಂದೇ ಕಡೆ ಇರುತ್ತಲ್ವಾ, ಅದಕ್ಕೆ ಏನು ಮಾಡಬೇಕು, ಒಂದನ್ನು ಈ ಕಡೆ ತೆಗೆದುಬಿಟ್ಟು ಸುಮ್ಮನೆ ಇದು ಕ್ರೋಶದಲ್ಲಿ ಎಳ್ಕೊಂಬಿಟ್ಟು ಚೈನ್ ಲಾಕ್ ಮಾಡ್ಕೋಬೋದು. ಜಸ್ಟ್ ಹಿಂಗೆ ತಗೊಂಡು ಒಂದೇ ಒಂದು ಚೈನ್ ಲಾಕ್ನ
ಎಳ್ಕೊಂಡ್ರೆ ಆಯ್ತು. ಆಗುತ್ತೆ. ಈಗ ಮಕ್ಕಳಿಗೆ ಇದು ಚೈನ್ ಲಾಕ್ ಗೊತ್ತಿರಲ್ಲ, ಮಕ್ಕಳು ಮಾಡೋದಾದ್ರೆ ಇದು ಸ್ವಲ್ಪ ಹಿಂಗೆ ಎತ್ಕೊಂಡ್ಬಿಟ್ಟು ಅದ್ರೊಳಗೆ ಏರಿಸ್ಕೊಂಡ್ರೆ ಹೋಗಿತ್ತು. ಆ ಚೈನ್ ಲಾಕೆ ಮಾಡ್ಬೇಕು ಅಂತ ಏನಿಲ್ಲ. ಇದು ಉಲ್ಲನ್ ಹಾಕೋದ್ರೆ ನಾವು ಉಲ್ಲನ್ ಹೇಳ್ಕೊಡೋದ್ರಿಂದ ಚೈನ್ ಲಾಕ್ ಅಂದ್ರೆ ನಾವು ಇದು ಮೊದ್ಲೇ ಹೇಳ್ಕೊಟ್ಟಿರ್ತೀವಲ್ಲ ಚೈನ್ ಲಾಕ್ ಸ್ವಲ್ಪ ಯೂಸ್ ಆಗುತ್ತೆ. ಇದು ನಮ್ಮ ಮಕ್ಳು ನೋಡ್ತಾ ಇದಾರೆ, ಮಕ್ಳು ಕಲಿಸ್ತಾ ಇದೀವಿ ಮೇಡಮ್. ಇದ್ರಲ್ಲಿ ಕೈಲಿ ಇಟ್ಕೊಂಡು ಒಳಗಡೆಯಿಂದ ತಗೊಂಡ್ರೆ ಮುಗೀತು. ಸಾಕದ ಬಂತು. ಸೂಪರ್, ವೆರಿ ಗುಡ್. ಅದಕ್ಕೆ ನಾವು ಒಂದು ಬೀಡ್ ಸ್ಟಿಚ್ ಮಾಡ್ಬೇಕು. ಇವಾಗ ಬೀಡ್ಸ್ ಹಾಕೋದು ಯಾವ ರೀತಿ ಇರುತ್ತೆ? ಇಲ್ಲೊಂದು ಬೀಡ್ಸ್ ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನಾವೇನ್ ಮಾಡ್ಬೇಕು, ಈ ಬೀಡ್ಸ್ಗೆ ಕೆಳಗಡೆಯಿಂದ ತಗೊಂಡು ಒಂದು ನೀಡಲ್ ತಗೊಂಡು, ಎಮ್ಮಿಂಗ್ ನೀಡಲ್ ಚಿಕ್ಕದು ಆಯ್ತಾ, ಅದ್ರ ಹೋಲ್ ಒಳಗಡೆ ತೂರಿಸ್ಬಿಟ್ಟು ಈ ತರ ಸೂಜಿ ಎಲ್ಲ ಮಕ್ಕಳಿಗೆ ಕಷ್ಟ ಆಯ್ತು ಅಂದ್ರೆ ದೊಡ್ಡವ್ರ ಹತ್ರ ಮಾಡಿಸ್ಕೊಳ್ರಪ್ಪ. ಅದೇ ಗಮ್ ಹಾಕಿ ಮ್ಯಾಮ್ ಅಂಟಿಸ್ಕೋಬಹುದು ಮಕ್ಳು ಗಮ್ಮ ಕಾಣಿಸ್ಕೊಳ್ಳೋ. ಅವ್ರ ಹತ್ರ ಗಮ್ ಅಂತಿದ್ದೇ ಇರುತ್ತೆ ಪ್ರಾಜೆಕ್ಟ್ ವರ್ಕಿಗೆ, ಯಾಕಂದ್ರೆ ಮಕ್ಳು ತಗೊಳೋದಲ್ವಾ, ಅದಕ್ಕೋಸ್ಕರ ಅಂಟಿಸ್ಕೋಬಹುದು. ಮಕ್ಳಿಗೆ ಏನ್ ಪ್ರಾಬ್ಲಮ್ ಇರಲ್ಲ. ಹೀಗೆ ಒಂದೆರಡು ರೌಂಡು ಇಲ್ಲಿ ಹೋಲ್ ಇರುತ್ತಲ್ಲ ಇದ್ರೊಳಗಡೆನೆ ತೂರಿಸ್ಬಿಟ್ಟು ಈ ಥರ ಒಂದು ಬೀಡ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮಕ್ಕಳು ಸಹ ಇದನ್ನ ಮಾಡ್ತಾ ಹೋಗ್ತಾರೆ. ಅವರು ಅಂದ್ರೆ ಪೆನ್ಸಿಲಲ್ಲಿ ಮಾಡ್ತಾರೆ, ಮತ್ತೆ ಗಮ್ ಹಾಕ್ಬಿಟ್ಟು ಬೀಡ್ಸ್ನ ಅಂಟಿಸ್ತಾರೆ. ನಾವು ತುಂಬಾ ಸಲ ಮಾಡಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಶಿಪ್ ಬ್ಯಾಂಡ್ ತಗೊಂಡೋಗಿ ಅವರು ಪ್ರತಿ ವರ್ಷ ಫ್ರೆಂಡ್ಶಿಪ್ ಬ್ಯಾಂಡ್ ನಾವೇ ಮಾಡ್ಕೊಡೋದು. ಪರವಾಗಿಲ್ಲ, ಮಕ್ಳಿಗೆ ಖುಷಿನೂ ಆಗುತ್ತೆ, ನಾವೇ ಮಾಡೋದು ಕೊಟ್ವಿ ಅಂತ. ವೆರಿ ಗುಡ್ ಸಖತ್. ಇನ್ನೊಂದು ಸ್ಟೈಟ್ ಲಾಸ್ಟ್ ಅಲ್ಲಿ ಏನ್ ಮಾಡೋದು? ಟೈಟ್ ಮಾಡ್ಕೊಂಡು ಇನ್ನೊಂದೆರಡು-ಮೂರು ರೌಂಡ್ ಅದ್ರ ದಾರ ಟೈಟ್ ಬರೋವರೆಗೂ, ಬೀಡ್ಸ್ ಟೈಟ್ ಬರೋವರೆಗೂ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಕೆಳಗಡೆ ತೂರಿಸ್ಬಿಟ್ಟು ಗಂಟು ಹಾಕೋಬೇಕು. ಆಮೇಲೆ ಅದು ತಿರುಗಿಸ್ಕೋಬೇಕು. ಹೌದು. ಗಮ್ ಹಾಕಿದ್ರೇನೆ ಬೆಸ್ಟ್. ಗಮ್ ಆದ್ರೆ ಬೇಗ ಜಸ್ಟ್ 1 ಮಿನಿಟಲ್ಲಿ ಆಗುತ್ತೆ, 1 ಸೆಕೆಂಡ್ ಆಗುತ್ತೆ. ಬಟ್ ನೀರಿಗೆಲ್ಲ ಹಾಕ್ತಾ ಬಿದ್ದೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ಟಿಚ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತಾ ಇರೋದು. ಹೌದು. ಹೀಗೆ ಗಂಟು ಹಾಕೋಬೇಕು. ಲಾಸ್ಟ್ ಅಲ್ಲಿ ಗಂಟು ಹಾಕೋಬೇಕು. ಅದೇ ಗಮ್ ಹಾಕಿದ್ರೆ ಬೇಗ ಬಿದ್ದೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ಟಿಚ್ ಮಾಡ್ಬಿಟ್ರೆ ಗಟ್ಟಿ ಅದು ಕಿತ್ಕೊಂಡೇ ಹೋಗಲ್ಲ. ಹೌದು. ರಾಖಿ ಅವ್ರದೋಗೋವರ್ಗು ಅದೇ ಇರುತ್ತೆ. ತುಂಬಾ ಚೆನ್ನಾಗಿ ಬಂತು. ವೆರಿ ಗುಡ್. ಸೂಪರ್. ಇದು ಥ್ರೆಡ್ ಸ್ವಲ್ಪ ಮೇಲ್ಗಡೆ ಇರುತ್ತೆ, ಅದನ್ನ ನಾವು ಈ ತರ ಉಲ್ಟಾ ಮಾಡ್ಕೊಂಡು ಸ್ವಲ್ಪ ಮೇಲೆ ಎತ್ಕೊಂಡ್ರೆ ಬೀಡ್ಸ್ ಮೇಲ್ ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಓಕೆ ಸೂಪರ್. ಇದಕ್ಕಿನ್ನ ಚಿಕ್ಕ ಬೀಡ್ಸ್ ಎಲ್ಲ ಹಾಕೊಂಡು ಡೆಕೋರೇಷನ್ ಮಾಡ್ಕೋಬಹುದು. ಚೆನ್ನಾಗಿ ಬರುತ್ತೆ. ಹೌದು. ಗುಡ್ ಸೂಪರ್. ತಗೊಳ್ಳಿ ಮ್ಯಾಮ್, ಫ್ರೆಂಡ್ಶಿಪ್ ಬ್ಯಾಂಡ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಒನ್ಸ್ ಅಗೇನ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ನಮ್ದೇ ಫ್ರೆಂಡ್ಶಿಪ್. ಯಾವಾಗ ನಾವು ಕಟ್ತೀವೋ ಅವಾಗಲೇ ನಮ್ಮ ಫ್ರೆಂಡ್ಶಿಪ್ ಅಲ್ಲ, ಲೈಫ್ ಲಾಂಗ್ ಇರಬೇಕು. ಓಕೆ, ಚೆನ್ನಾಗಿದೆ. ನಿಮ್ಮ ಮಕ್ಳ ಕೈಲಿ ಮಾಡಿಸಿ, ತುಂಬಾನೇ ಚೆನ್ನಾಗಿದೆ. ಇನ್ನೂ 1 by 1 ನೀಟಾಗಿ ಮಾಡೋ ಥರದನ್ನ ಆಮೇಲೆ ಮ್ಯಾಮ್ ಹೇಳ್ಕೊಡ್ತಾರೆ. ಮಕ್ಕಳು ಖುಷಿಯಾಗಿ ಮಾಡ್ತಾ ಹೋಗ್ಬೇಕು. ಇದು ಅಂತಲ್ಲ, ಒಂದೊಂದಾಗಿ ಮಕ್ಕಳು ಕಲಿತಾ ಇರಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದನ್ನ ಮಾಡಿಸಿ ಏನಿಲ್ಲ, ಒಂದು 20 ರೂಪಾಯಿ ಅಲ್ವಾ ಮ್ಯಾಮ್? ಇದು ಉಲ್ಲನ್ 20 ರೂಪಾಯಿ ಇರುತ್ತೆ. ಮಕ್ಳ ಕೈಲಿ ತರಿಸ್ಬಿಡಿ. ಇರುತ್ತೆ, ಮಕ್ಳಿಗೆ ಮಾಡ್ಕೊಂತಾರೆ. ನೋಡಿ ಮಾಡಿಸಿ ಮಕ್ಳ ಕೈಲಿ ವಿಡಿಯೋ ತೋರಿಸಿ ಸಾಕು. ಮ್ಯಾಮ್ ಹೇಳ್ಕೊಡ್ತಾರೆ, ಬಂದ್ರ ಇಲ್ಲಿ ಅಂತ ಅವ್ರ ಕೈಲೇ ಮಾಡಿಸ್ಬೇಕು. ನೀವು ಮಕ್ಳ ಕೈಲೇನೆ ಮಾಡಿಸ್ಬಿಟ್ಟು ಅವ್ರಿಗೆ ಫಸ್ಟ್ ಕಟ್ಸಿ, ಆಮೇಲೆ ಫ್ರೆಂಡ್ಸ್ಗಳು ತಗೊಂಡೋಗಿ ಕಟ್ಟಕ್ಕೆ ಹೇಳಿ. ನಾವು ಯಾವತ್ತು ಫ್ರೆಂಡ್ಶಿಪ್ ಕಡೆವರೆಗೂ ಇರುತ್ತೆ. ನೋಡ್ರೋ ಚೆನ್ನಾಗಿದೆ ತಗೊಳ್ರೋ ಅಂತ ಕೊಡ್ಲಿ. 20 ಆಗುತ್ತೆ ಮ್ಯಾಮ್. 20 ಜಾಸ್ತಿನೇ ಆಗುತ್ತೆ. ಖುಷಿ ಆಗತ್ತೆ. ಓಕೆನಾ? ಸರಿ ಕಣ್ರ, ನೋಡಿದ್ರಿ ಅಲ್ವಾ? ಎಲ್ಲರೂ ಬೇಗ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಕಲ್ತ್ಕೊಳ್ಳಿ. ಇನ್ನೂ ಹೊಸದಾಗಿ ದಿನ ಕ್ರಿಯೇಟಿವಿಟಿ ಮೇಡಮ್ ಹೇಳ್ಕೊಡ್ತಾ ಇರ್ತಾರೆ. ಹೊಸದಾಗಿ ನೋಡಿಕೊಂಡು ಕಲ್ತ್ಕೊಳ್ರು ಅಂತೆ. ದೊಡ್ಡವ್ರಿಗೆ ಆಮೇಲೆ ಬರ್ತಾ ಹೋಗುತ್ತೆ. ಉಲ್ಲಂದೆಲ್ಲ ಏನೇನು ಮಾಡಬೇಕು ಅನ್ನೋದು ಹೇಳ್ಕೊಡ್ತಾ ಇರ್ತೀವಿ. ಇದು ಚಿಕ್ಕ ಮಕ್ಕಳಿಗೆ ಒಂಚೂರು ಖುಷಿ ಆಗಲಿ ಅಂತ ಮ್ಯಾಮ್ ಇವತ್ತು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ತಂದು ಕೊಟ್ಟಿದ್ದಾರೆ. ಖಂಡಿತ ಇದು ಸರ್ಪ್ರೈಸೇ ಆಯಿತು. ಥ್ಯಾಂಕ್ ಯು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ, ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಪಡ್ಬಿಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.